ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿಗ್ಗಾವಿ 83ನೇ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಕಳೆದ ಲೋಕಸಭೆ ಚುನಾವಣೆ ನಂತರ ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಸೃಷ್ಟಿಯಾಯಿತು. ಉಪಚುನಾವಣೆ ಸೃಷ್ಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಗ್ಗಿನ ಜಗ್ಗಾಟದಂತೆ ಆಕಾಂಕ್ಷಿಯವರ ರೇಸಿನ ರನ್ನಿಂಗ್ನಲ್ಲಿ ತುಂಬ ಆಕಾಂಕ್ಷಿಗಳು ಬಂದರು. ಸುಮಾರು 17 ಜನ ಆಕಾಂಕ್ಷಿಯರು ಈ ಫೀಲ್ಡ್ನಲ್ಲಿ ಬಂದರು. ಆದರೆ ಈ ಶಿಗ್ಗಾವಿ ಕ್ಷೇತ್ರ ಏನಿದೆ ಇದರ ಇತಿಹಾಸ ನೋಡ್ಲಿಕ್ಕೆ ಹೋದರೆ 1957ರಿಂದ 1999ರವರೆಗೆ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿರ್ತಕ್ಕಂಥ ಈ ಒಂದು ಕ್ಷೇತ್ರ. ಈ ಭದ್ರಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಜಯವೇ ಸಿಗ್ತಾ ಇಲ್ಲ. ಆ ಜಯ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಇಲ್ಲಿ ಹೊಂದಾಣಿಕೆ ಮತ್ತು ಕ್ಷೇತ್ರ ಜನತೆಗೆ ಸೂಕ್ತವಾದಂಥ ಆಡಳಿತ ಕೊಡೋದಲ್ಲಿ, ವಿಶ್ವಾಸ ಕೊಡೋದಲ್ಲಿ ನಿಸ್ಸೀಮ್ರ ಆಗ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ. ಕಳೆದ ಬಾರಿ 1989ರಿಂದ 1999ರವರೆಗೆ ಮಂಜುನಾಥ್ ಕುನ್ನೂರವರು ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರು. 1989ರಿಂದ 99ರವರೆಗೆ ಇವರು ಸ್ಪರ್ಧೆ ಮಾಡಿದರು, 2 ಬಾರಿ ಕೂಡ ಆಯ್ಕೆಯಾದರು. ನಂತರ 1999ರಿಂದ 2004ವರೆಗೆ ಸೈಯದ್ ಅಜ್ಜಂಪೀರ್ ಖಾದ್ರಿಯವರು JDS ಪಕ್ಷದಿಂದ ಸ್ಪರ್ಧೆ ಮಾಡಿದರು. ನಂತರ 2004ರಿಂದ 2008ರವರೆಗೆ ಸಿಂಧೂರು ಅಂತೇಳಿ ಸವಣೂರು ಮೂಲದವರು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದರು. ನಂತರ 2008ರಿಂದ 2023ರವರೆಗೆ ಅಂದರೆ 16 ವರ್ಷ ಕಾಲ 4 ಟರ್ಮ್ನಲ್ಲಿ ಸತತವಾಗಿ ಆಯ್ಕೆ ಆಗ್ತಾ ಇರುವಂಥ SR ಬೊಮ್ಮಾಯಿಯವರ ಪುತ್ರ, ಮಾಜಿ ಮುಖ್ಯಮಂತ್ರಿಯವರ ಪುತ್ರ, ಮಾಜಿ ಸಚಿವರ ಪುತ್ರ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ಈ ಕ್ಷೇತ್ರದಲ್ಲಿ ಸತತವಾಗಿ ಆಯ್ಕೆ ಆಗ್ತಾ ಬಂದರು. ನಂತರ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರು 2004ರಿಂದ 2008ರಿಂದ 2013ರಿಂದ 2018ರಿಂದ 4 ಬಾರಿ ಟರ್ಮ್ ಕೂಡ ಇವರು ಸ್ಪರ್ಧೆ ಮಾಡಿದ್ರು ಕೂಡ 1 ಬಾರಿ ಸಿಂಧೂರು ಅವರು ಅಪೋಸಿಟ್ ಮಾಡಿದ್ರು, 3 ಬಾರಿ ಬಸವರಾಜ ಬೊಮ್ಮಾಯಿ ಅವರು ಅಪೋಸಿಟ್ಗೆ ಸ್ಪರ್ಧೆ ಮಾಡಿದ್ರು ಕೂಡ ಪರಾಜಿತರಾದರು. ನಂತರ ಯಾಸಿರ್ ಖಾನ್ ಪಠಾಣ್ ಅವರು ಕೊಟ್ಟರು, ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಪರಾಜಿತರಾದರು. ಈಗ ಈ ಇತಿಹಾಸ ಮಾತನಾಡಲಿಕ್ಕೆ ಹೋಗ್ತಾ ಹೋದರೆ ಇಲ್ಲೇ ಒಂದು ದಿನಾನು ಸಾಕಾಗೋದಿಲ್ಲ. ಈ ಕ್ಷೇತ್ರದ ಬಗ್ಗೆ ನಾನು ನೇರವಾಗಿ ಸಂದರ್ಶನಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಜೊತೆ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಮೈನಾರಿಟಿ ಪ್ರಬಲ ಆಕಾಂಕ್ಷಿ ಅನ್ನೋದಕ್ಕಿಂತ ಆ ಕ್ಷೇತ್ರದಲ್ಲಿ ಆಗು ಹೋಗು ವಿಚಾರಗಳ ಬಗ್ಗೆ, ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು 16 ವರ್ಷದಲ್ಲಿ ವಂಚಿತಗೊಂಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಹೋಗ್ತಾ ಇರುವಂಥ ಮಾನ್ಯ ಶ್ರೀ ಸುಬಾನಿ ಚುಡಿಗಾರ್ ಅವರು, ಇವರು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತು ವಕ್ಫ್ ಬೋರ್ಡ್ ಕಮಿಟಿಯ ಅಧ್ಯಕ್ಷರಾಗಿ 2 ಟರ್ಮ್ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ದಲ್ಲಿ ಸಾಮಾನ್ಯ ಕಾರ್ಯಕರ್ತ ಅನ್ನಿಸ್ಕೊಳ್ಳೋಕ್ಕಿಂತ, ಲೀಡರ್ ಅನ್ನಿಸ್ಕೊಳ್ಳೋಕ್ಕಿಂತ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸುಬಾನಿ ಚುಡಿಗಾರ್ ಅವರು. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಸುಬಾನಿ ಚುಡಿಗಾರ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊದಲನೇದು ನಾನು ನಿಮಗೆ ಕೃತಜ್ಞತೆ ಸಲ್ಲಿಸೋದು ಏನಂತ ಹೇಳಿದರೆ, ಚುನಾವಣೆ ಕಾವು ತುಂಬ ಜೋರಾಗಿ ನಡೀತಾ ಇದೆ. ಎರಡನೇದು, ಪ್ರಚಾರ ವೇಳೆಯಲ್ಲಿ ಕೂಡ ನಮ್ಮ ನ್ಯೂಸ್ 43 ಇಂಡಿಯಾಗೆ ಬರಮಾಡಿಕೊಂಡು ಪ್ರಚಾರ ಸಂದರ್ಭದಲ್ಲಿ ಸಮಯವನ್ನು ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ರಿ, ತುಂಬ ಧನ್ಯವಾದಗಳು. ಮೊದಲನೇ ನನ್ನ ಪ್ರಶ್ನೆ ಬರುವುದು, ರಾಜಕೀಯ ಜೀವನ ಶಿಗ್ಗಾವಿ ಕ್ಷೇತ್ರ ಆಗಿರಲಿ ಅಥವಾ DCC ಅಂದರೆ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗಿರಲಿ, ಅಥವಾ ವಕ್ಫ್ ಬೋರ್ಡ್ ಹಾವೇರಿ ಜಿಲ್ಲಾ ಅಂಜುಮನ್ ಕಮಿಟಿ ಇಸ್ಲಾಮಿನ ಅಧ್ಯಕ್ಷರಾಗಿ 2 ಟರ್ಮನ್ನು ಕೂಡ ತಾವು ಕೆಲಸ ಮಾಡಿದ್ರಿ. ಹೇಗೆ ಸರ್ ಈ ಸಮಾಜ ಸೇವೆಗೆ ನಿಮ್ಮಿಂದ ನೀವು ತೊಡಗಿಸ್ಕೊಂಡಿದ್ದು ಹೇಗೆ, ಮತ್ತು ಒಂದು ಓನ್ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಜನರಿಗಾಗಿ ಮೀಸಲುವಾಗಿ ಇಟ್ಟಿರ್ತಕ್ಕಂಥ ಸಮಯ ಕೊಡೋದ್ರಲ್ಲಿ ಎಷ್ಟು ಯಶಸ್ವಿಯಾಗಿದೆ ಸರ್ ನೀವು? ನಾನು ಮೂಲತಃ ನಮ್ಮ ಅಜ್ಜ ಊರು ಸವಣೂರು. ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜ್ಜ, ನಮ್ಮ ತಂದೆಯವರೆಲ್ಲ ಹಾವೇರಿಗೆ ಬಂದು ಅಲ್ಲಿ ಸೆಟ್ಲಾಗಿದ್ದಾರೆ. ನಾನು ಸುಮಾರು 97-98ನೇ ಇಸ್ವಿಯಿಂದ ನನ್ನ ವಿದ್ಯಾರ್ಥಿ ಜೀವನದಿಂದ ನನಗೆ ರಾಜಕಾರಣ ಹುಚ್ಚು. ಆಮೇಲೆ ನಮ್ಮ ಅಜ್ಜವರು ಫ್ರೀಡಮ್ ಫೈಟರ್ ಹಾವೇರಿಯಲ್ಲಿ. ನಾನು NSUI, ಯೂತ್ ಕಾಂಗ್ರೆಸ್, ಸ್ಟೇಟ್ ಮೈನಾರಿಟಿ ಕಮಿಟಿ, ಸ್ಟೇಟ್ ಯೂತ್ ಕಾಂಗ್ರೆಸ್ ಕಮಿಟಿ, 2 ಬಾರಿ ಮೈನಾರಿಟಿ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ DCC ಇದ್ದು, 2 ಬಾರಿ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿ ಸುಮಾರು ಸಂಘ ಸಂಸ್ಥೆಗಳಲ್ಲಿ ನಾನು
ಕೆಲಸ ಮಾಡಿ ನನ್ನ ವೈಯಕ್ತಿಕ ಜೀವನ ಬಿಸ್ನೆಸ್ನಲ್ಲಿ ಸ್ವಲ್ಪ ಟೈಮನ್ನು ಮೀಸಲಿಟ್ಟು ಸಾರ್ವಜನಿಕ ಜೀವನದಲ್ಲಿ ಒಂದು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು, 4 ಜನರಿಗೆ ಉಪಯೋಗ ಆಗುವಂಥ ಒಂದು ಏನು ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ವಿದ್ಯಾರ್ಥಿ ಜೀವನದಿಂದ ರಾಜಕಾರಣಕ್ಕೆ ಬಂದಿದ್ದು. ನನಗೆ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ಏನು ಸ್ಥಾನಮಾನ ಕೊಟ್ಟಿದೆ, ಪಕ್ಷದಲ್ಲಿ ಏನು ನನಗೆ ಅವಕಾಶ ಕೊಟ್ಟಿದೆ, ನಾನು ಪಕ್ಷಕ್ಕೆ ಹಾಗೂ ನನಗೆ ಮತ್ತು ಸಮಾಜಕ್ಕೆ ಎಲ್ಲರಿಗೂ ತೃಪ್ತಿ ತರುವಂಥ ಕೆಲಸ ನಾನು 25 ವರ್ಷ ಜೀವನದಲ್ಲಿ ನಾನು ಮಾಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಉಪಚುನಾವಣೆ, ಶಿಗ್ಗಾಂವ್ ಸವಣೂರು ಉಪಚುನಾವಣೆ ನಾವು ಯಾರೂ ಬಯಸಿರಲಿಲ್ಲ. ಯಾಕಂದ್ರೆ ಮೊನ್ನೆ ಏನು ಲೋಕಸಭೆ ಚುನಾವಣೆ ಆಯಿತು, ಅದರಲ್ಲಿ ನನಗೆ ಅತ್ಯಂತ ನನ್ನ ಆತ್ಮೀಯ ಗೆಳೆಯ ಆನಂದ್ ಗಡ್ಡದ್ದೇವ್ರ ಮಠ ಅವರು 45,000 ಮತಗಳಿಂದ ಸೋಲನ್ನು ಅನುಭವಿಸಿದರು. ಅದಾದ ನಂತರ ಅನಿವಾರ್ಯವಾಗಿ ಇದು ಬಂದಂಥ ಉಪಚುನಾವಣೆ ನಮಗೆ 100ಕ್ಕೆ 100ರಷ್ಟು ವಿಶ್ವಾಸ ಇತ್ತು. ನಾವು ಅಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲ್ತೀವಿ, ಬೊಮ್ಮಾಯಿಯವರು ಸೋಲಿಸ್ತೀವಿ ಅಂತ ನಮಗೆ ಭಾಳ ಇದಿತ್ತು. ದೇವರಿಷ್ಟ ಅದು ಆಗಲಿಲ್ಲ. ಈಗ ಅವರು ಗೆದ್ದರು, ನಮ್ಮ ಪಕ್ಷ ಅಲ್ಲಿ ಸೋಲನ್ನು ಅನುಭವಿಸಿತ್ತು. ಆ ಕಾರಣದಿಂದ ಇಲ್ಲಿ ಉಪಚುನಾವಣೆ ಶಿಗ್ಗಾಂವ್ ಸವಣೂರಲ್ಲಿ ಬಂದಿದೆ. ನಾನು 10 ವರ್ಷ 2 ಪೀರಿಯಡ್ ವಕ್ಫ್ ಬೋರ್ಡ್ ಚೇರ್ಮನ್ ಆದಾಗ ಸುಮಾರು ನಮ್ಮ ಅಂಜುಮನ್ ಕಮಿಟಿಯರಿಗಾಗಲಿ, ಮದರ್ಸಾ ಕಮಿಟಿ ಆಗಲಿ, ಮಸ್ಜಿದ್ಗಳಿಗಾಗಲಿ, ಆಶೂರ್ ಖಾನ ಆಗಲಿ, ದರ್ಗಾ ಕಮಿಟಿಗಾಗಲಿ, ಖಬರಸ್ತಾನಿಗಾಗಲಿ, ನಮ್ಮ ಅಲ್ಪಸಂಖ್ಯಾತರ ಸಮಾಜಕ್ಕೆ ನಾನು ಹಜ್ ಯಾತ್ರಿಗರ ಸೇವೆಗಾಗಲಿ ಸಾಕಷ್ಟು ನಾನು ಶಿಗ್ಗಾಂವ್ ಸವಣೂರಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅದೊಂದು ನಂದೇ ಆದಂಥ ಅಲ್ಲಿ ಒಂದು ಪರಿಚಯ, ಒಂದು ವ್ಯಕ್ತಿತ್ವ, ನಾವು ಒಡನಾಟ, ನಂದು ಜಮೀನಿದೆ, ನನ್ನ ಆಸ್ತಿ ಇದೆ, ನನ್ನ ತೋಟ ಮನೆ ಎಲ್ಲ ಸವಣೂರಲ್ಲಿ, ನಮ್ಮ ಅಜ್ಜಾಜಿಯವರು ಸಾಕಷ್ಟಲ್ಲಿ ಸಂಪರ್ಕ ಇರೋದ್ರಿಂದ ನನ್ನ ಕನಸು 99ರಲ್ಲಿ ನಾನು MLA ಆಗಬೇಕು ಅಂತ ಆವಾಗ ಕನಸು ಕಂಡವು ನಾನು. ಸುಮಾರು 25 ವರ್ಷದ ನಂತರ ನನಗೊಂದು ಅವಕಾಶ ಸಿಕ್ಕಿದೆ. ಸವಣೂರಲ್ಲಿ 4 ಬಾರಿ ನಾವು ಖಾದ್ರಿ ಸಾಹೇಬರು ಸತತ ಹಗಲು ರಾತ್ರಿ ಅನ್ನೋದು ನಾವು ಕೆಲಸ ಮಾಡಿ ಪ್ರಯತ್ನ ಮಾಡಿದ್ವಿ. ಬಟ್ ಕೆಲವು ಅಂತರದಲ್ಲಿ ನಾವು ಸೋಲನ್ನು ಕಂಡಿದ್ದೀವಿ. ಸುಮಾರು ಪ್ರತಿ ಸಾರಿ 7-8 ಸಾವಿರ ಮತಗಳಿಂದ ನಾವು ಸೋಲ್ತಿದ್ವಿ ಅಲ್ಲಿ. ಈ ಬಾರಿ ಹಾಗಿಲ್ಲ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ನಾಯಕತ್ವ, DK ಶಿವಕುಮಾರ್ ಸಾಹೇಬರ ಒಂದು ಲೀಡರ್ಶಿಪ್ನಲ್ಲಿ ಒಳ್ಳೆಯ ಅಧಿಕಾರವನ್ನು ಜನರಿಗೆ ಕೊಡ್ತಾ ಇದೆ. ಪ್ಲಸ್ ಇದರ ಜೊತೆಗೆ ಗ್ಯಾರಂಟಿ, 5 ಗ್ಯಾರಂಟಿಯನ್ನು ಭಾಳ ಸಂತೃಪ್ತಿಯಾಗಿ ಬಡ ಜನರಿಗೆ, ಬಡ ಸಮಾಜಕ್ಕೆ ಮುಟ್ತಾ ಇದೆ. ಅದು ನನಗೆ ಭಾಳ ಸಂತೋಷದ ವಿಷಯ. ಅದೊಂದು ವಿಶ್ವಾಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಒಳ್ಳೆಯ ಚೊಕ್ಕ ಆಡಳಿತ ನೋಡಿ ಜನ ಈ ಬಾರಿ ನನಗೆ ಅಲ್ಲಿ ಶಿಗ್ಗಾಂವ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ತದ ಅಂತ ಒಂದು ನನಗೊಂದು ಆತ್ಮವಿಶ್ವಾಸ ಮಾಡಿದಾಗ ನಾನಲ್ಲಿ ಗೆಲ್ತೇನೆ, ನನಗೆ ವಿಶ್ವಾಸ ಅದ, ಅಲ್ಲಿ ಕಾಂಗ್ರೆಸ್ ಗೆಲ್ತದ ಅಂತ ನಾನೊಂದು ಪ್ರಯತ್ನ ಮಾಡಿ ನಾನು ಅಲ್ಲಿ ಆಕಾಂಕ್ಷಿ ಆಗಿದ್ದೇನೆ. ಸರಿ ಸರ್, ಶಿಗ್ಗಾಂವಿ ಸವಣೂರು 83ನೇ ವಿಧಾನಸಭಾ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ತಾವು ಹೊರಹೊಮ್ಮಿದೆ. ಹೌದು. ಈ ಕ್ಷೇತ್ರದಲ್ಲಿ ಸುಮಾರು 1999ರಿಂದ 2004ರಿಂದ 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಬಾವುಟ ಈ ಕ್ಷೇತ್ರದಲ್ಲಿ ಹಾರಿಸಲಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಿರಾಸೆ ಆಗ್ತಾ ಇತ್ತು. ಆ ನಿರಾಸೆಯನ್ನು ಯಶಸ್ವಿ ಮಾಡಲಿಕ್ಕೆ, ಆ ನಿರಾಸೆಯನ್ನು ಹಿಂದೆ ಇಟ್ಟು ಹಾಕಿಸಲಿಕ್ಕೆ ಈ ಬಾರಿ ಯಾವ ಹೆಜ್ಜೆ ಇಡಲಿಕ್ಕೆ ತಾವು ಹೋಗ್ತಾ ಇದ್ರಿ? ಕಳೆದ ವಾತಾವರಣ ಬೇರೆ ಇತ್ತು. ಅಲ್ಲೇ ಬೊಮ್ಮಾಯಿ ಸಾಹೇಬರ ರಾಜಕಾರಣ, ಅವರು ಪ್ರಭಾವಿ ಒಬ್ಬರು ನಾಯಕರು ಆಗಿದ್ದರಿಂದ ನಮಗೆ ಸೋಲನ್ನು, ಜಾತಿಯ ಒಂದು ಬೀಜವನ್ನು ಬಿತ್ತಿ ಹಿಂದೂ ಮುಸಲ್ಮಾನರ ನಡುವೆ ವೈಷಮ್ಯಗಳನ್ನು ತಂದು ಕಾಂಗ್ರೆಸ್ BJP ಅಂತ ಲಾಸ್ಟಿಗೆ ಅದು ಬೇರೆ ರೂಪ ತಂದು ಅಲ್ಲಿ ಇಲೆಕ್ಷನ್ನ ಬೇರೆ ವಾತಾವರಣದಲ್ಲಿ ತಾವು ನೋಡಿದ್ರಿ ಗೆಲ್ತಿದ್ವಿ.
ಬಟ್ ಈ ಬಾರಿಯಲ್ಲಿ ಆ ಅವಕಾಶ ಇಲ್ಲ. ಯಾವುದೇ ಜಾತಿ ಭೇದ ಪಕ್ಷ ಎಲ್ಲವನ್ನು ಮರೆತು ಈ ಬಾರಿ ಇಡೀ ಎಂಟೈರ್ ಕ್ಷೇತ್ರದ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬೇಕು. ಪ್ರತಿಯೊಬ್ಬರ ಬಾಯಲ್ಲಿ ನೀವು ಸರ್ವೆ ಮಾಡಿರಿ, ಪ್ರತಿಯೊಬ್ಬರಿಗೆ ಕೇಳಿರಿ, ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕ್ತೀವಿ, ಯಾರೇ ಅಭ್ಯರ್ಥಿ ಆಗಿರಲಿ ನಾವು ನಿಮಗೆ ಗೆಲ್ಲಿಸ್ಕೊಡ್ತೀವಿ ಅಂತ ನನಗೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಅಲ್ಲಿ. ಈ ಬಾರಿ ನಾನು ಸಾಕಷ್ಟು ಬಾರಿಯಲ್ಲಿ ನಾನು ಜನಸಂಪರ್ಕ ಮಾಡಿದಾಗ, ಜನರ ಜೊತೆ ಒಡನಾಟ ಮಾಡಿದಾಗ, ಎಲ್ಲರ ಪ್ರತಿ ಹಳ್ಳಿಗೆ ಹೋಗಿ ನಾನು ಎಲ್ಲರಿಗೂ ಭೇಟಿಯಾಗಿ ಮಾತಾಡಿದಾಗ, ನೀವು ಯಾರೇ ಟಿಕೆಟ್ ತಂದರೂ ನಾವು ಈ ಬಾರಿ ಗೆಲ್ಲಿಸ್ತೀವಿ, ನೀವು ಟಿಕೆಟಿಗೆ ಪ್ರಯತ್ನ ಮಾಡಿರಿ, ನೀವು ಟಿಕೆಟ್ ತರಿ, ನಾವು ನಿಮ್ಗೆ ಗೆಲ್ಲಿಸ್ತೇವೆ ಅಂತ ವಿಶ್ವಾಸ ನನಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಷೇತ್ರದ ಜನ. ಸರಿ ಸರ್, ನೀವು ಕ್ಷೇತ್ರ ಜನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ಸಿನಲ್ಲಿ ಸುಮಾರು 16 ಜನ ಟೋಟಲ್ ಎಂಟೈರ್ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ 2 ಜನ ಮಹಿಳೆಯರು ಕೂಡ ಇದ್ದಾರೆ. ಮುಸ್ಲಿಮ್ಸಿಂದ 4 ಜನರಿಂದ 5 ಜನ ಆಕಾಂಕ್ಷಿ ಆಗಿದ್ದೀರಿ. ಮೊದಲನೇದು ಪರಾಜಿತ ಅಭ್ಯರ್ಥಿ ಯಸೀರ್ ಖಾನ್ ಪಠಾಣ್, 2ನೇ ಅಭ್ಯರ್ಥಿ ಸೈಯದ್ ಅಜ್ಜಂಪೀರ್ ಖಾದ್ರಿ ಮಾಜಿ ಶಾಸಕ, 3ನೇ ಅಭ್ಯರ್ಥಿ CM ಫೈಜ್, 4ನೇ ಅಭ್ಯರ್ಥಿ ನೀವು ಮತ್ತು ಇನ್ನೊಬ್ಬರು ಕೂಡ ಇದ್ದಾರೆ. ಆ ರೀತಿ ಆಕಾಂಕ್ಷಿ ಕೂಡ ಇದ್ದಾರೆ. ಲಿಂಗಾಯತ್ ಸಮಾಜದಿಂದ ಕುರುಬ್ ಸಮಾಜದಿಂದ ಮಾಜಿ ಸಚಿವ ಆರ್ ಶಂಕರ್, DCC ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹಾವೇರಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸಂಜೀವ್ ನೀರಲಗಿ, ಸೋಮಣ್ಣ ಬೇವಿನ ಮರದ ಮತ್ತು ಮಹಿಳಾ ಕೋಟಾದಿಂದ ಪ್ರೇಮಾ ಪಾಟೀಲ್, ರಾಜೇಶ್ವರಿ ಪಾಟೀಲ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಈ ಆಕಾಂಕ್ಷಿ ಕ್ಷೇತ್ರದಲ್ಲಿ ಎಷ್ಟೋ ಇದ್ದರೂ ಕೂಡ B ಫಾರ್ಮ್ ಆಗಿರಲಿ C ಫಾರ್ಮ್ ಆಗಿರಲಿ ಸಿಗೋದು ಒಬ್ಬರಿಗೆ ಮಾತ್ರ. ಆದರೆ ಮೈನಾರಿಟಿಗೆ ಸಿಗಬೇಕಂತ ಹೇಳಿ ನೀವೇನು ಪ್ರಯತ್ನ ಪಡ್ತಾ ಇದ್ದೀರಿ. ಈ ಪ್ರಯತ್ನದಲ್ಲಿ ಮೈನಾರಿಟಿಗೆ ಎಷ್ಟು ಯಶಸ್ಸಾಗಬಹುದು? ನೋಡಿ, ಇದು ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದ ಹಾಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರು ನಾಯಕತ್ವದಲ್ಲಿ ಈ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮೈನಾರಿಟಿದು ಒಬ್ಬರದೇ. ಈಗ BJPಯಲ್ಲಿ ನೋಡ್ರಿ, ಬರೀ ಲಿಂಗಾಯತರದಷ್ಟ ಪಕ್ಷ ಅಂತಾರೆ. ಅಲ್ಲಿ ಕಾಂಗ್ರೆಸ್ನ BJPಯಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ. ಮುಸಲ್ಮಾನರಿಗೆ ಒಬ್ಬರಿಗೂ ಟಿಕೆಟ್ ಕೊಡಲ್ಲ. 224 ಕ್ಷೇತ್ರದಲ್ಲಿ ಒಬ್ರಿಗೂ ಟಿಕೆಟ್ ಕೊಟ್ಟಿಲ್ಲ, ಕೊಡಂಗೂ ಇಲ್ಲ. ಅದೊಂದು ಜಾತಿ ಹಿಡ್ಕೊಂಡವ್ರು ಹೋಗ್ತಾರೆ. ಬಟ್ ಕಾಂಗ್ರೆಸ್ ಹಂಗಿಲ್ಲ. ಸಾಮಾಜಿಕ ನ್ಯಾಯ, ಎಲ್ಲ ವರ್ಗದ ಎಲ್ಲ ಜಾತಿಯ ಜನರಿಗೆ ಕರ್ಕೊಂಡು ಹೋಗ್ತಾ ಇರೋಂಥ ಸಮುದ್ರ ಇದ್ದಾಗೆ. ಸಮುದ್ರದಲ್ಲಿ ಎಲ್ಲ ವೆರೈಟಿಯ ಜನ ಇರ್ತಾರೆ. ಮತ್ತು ಇಲ್ಲಿ ಕ್ಷೇತ್ರ ಅಂದಾಗ ಅಲ್ಲಿ ನಮ್ಮಲ್ಲಿ ಲೀಡರ್ಸ್ ತುಂಬ ಜನ ಇರೋದ್ರಿಂದ 100 ವರ್ಷದ ಇತಿಹಾಸ ಇರೋಂಥ ಕಾಂಗ್ರೆಸ್ ಪಕ್ಷ. ಮತ್ತು ಸಹಜವಾಗಿ ಅಭ್ಯರ್ಥಿಗಳು ಸುಮಾರು ಜನ ಹೆಚ್ಚಿಗೆ ಸಂಖ್ಯೆಯಲ್ಲಿ ಕೇಳೋದು ಸಹಜ ಐತಿ. ಕೇಳೋದು ಯಾರಿಗೂ ನಾನು ತಪ್ಪಂತ ಹೇಳಲ್ಲ. ಕೇಳಿ, ಎಲ್ರಿಗೂ ಕೇಳೋ ಅವಕಾಶ ಇದೆ, ಅವ್ರದ್ದೇ ಆದಂಥ ಫಂಡಮೆಂಟಲ್ ರೈಟ್ಸ್ ಇದೆ, ಹಕ್ಕಿದೆ. ಕೇಳಲಿಕ್ಕೆ ನನಗೆ ಯಾರಿಗೂ ಅಭ್ಯಂತರ ಇದೆ. ಎಲ್ಲರೂ ಕೇಳಿ, ನನಗೆ ಖುಷಿ ಆಗೈತಿ, ಕೇಳಿ. ಬಟ್ ಅಖಂಡ ಧಾರವಾಡ ಜಿಲ್ಲೆಯಲ್ಲಿ 17 ಜನ ನಮ್ಮ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಮೊದಲು 1 MP, 2 MLC, 2 MLA ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಂದ ಕೊಡ್ತಿತ್ತು. MP ಅನಿವಾರ್ಯ ಕಾರಣದಿಂದ 2 ಬಾರಿ ನಮಗೆ ಈ ಸತಿ ಕೊಳ್ಳಿಲ್ಲ. ಪ್ಲಸ್ ಇಲ್ಲಿ ಹುಬ್ಳಿ ಧಾರವಾಡನಲ್ಲಿ 1 ಕೊಡ್ತಿದ್ರು, ಅದು SC ಆಯಿತು. ಅದಕ್ಕೂ ಒಂದು ಅಲ್ಲೂ ಟಿಕೆಟ್ ನಮ್ಗೆ ಕೊಳ್ಳಿಲ್ಲ ಈ ಬಾರಿ ಧಾರವಾಡನಲ್ಲಿ. ನಮ್ಮ ಅಖಂಡ ಧಾರವಾಡ ಜಿಲ್ಲಾ, ಗದಗ, ಹಾವೇರಿ, ಧಾರವಾಡ 3 ಜಿಲ್ಲೆಯಲ್ಲಿ ಒಂದೇ ಒಂದು ಮುಸಲ್ಮಾನ್ ಕ್ಷೇತ್ರ, ಅದು ಶಿಗ್ಗಾಂವಕ್ಕೆ ಪ್ರತಿಷ್ಠಿತ ಕೊಟ್ಕೊತ ಬಂದಿರಿ. ಈ ಸತನೂ ಕೊಡುತ್ತೀರಿ, ಈ ಸತನೂ ಕೊಡ್ರಿ, ಮೈನಾರಿಟಿಗೆ ಕೊಡ್ರಿ, ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ನಾವು ಕಳ್ಕಳಿಂದ ನಾವು ಪಕ್ಷಕ್ಕೆ ಹೈಕಮಾಂಡಿಗೆ ನಮ್ಮ ಹಿರಿಯರಿಗೆಲ್ಲರಿಗೂ ನಾವು ಪ್ರತಿಯೊಬ್ಬರ ಮನೆಗೆ ಹೋಗಿ ನಾನು ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ನಾನು ಬಂದಿದ್ದೀನಿ. ಯಾರಿಗೇ ಕೊಡ್ರಿ, ಮೈನಾರಿಟಿಗೆ ಕೊಡ್ರಿ. ನಾನು ಯಾರು ಕೊಟ್ಟರು ಸಂತೋಷ ಐತಿ. ಖಾದ್ರಿ ಸಾಹೇಬ್ರಿಗೆ ಕೊಡಲಿ, ಯಾಸೀರ್ ಖಾನ್ ಪಠಾಣ್ ಅವ್ರಿಗೆ ಕೊಡಲಿ, ನನಗೆ ಕೊಡಲಿ, ನಮ್ಮ CM ಫೈಜ್ ಅವ್ರಿಗೆ ಕೊಡಲಿ, ಯಾರಿಗೆ ಕೊಡಲಿ. ಮೈನಾರಿಟಿಗೆ ಕೊಟ್ಟರೆ ನಮ್ಮೊಂದು ಸಮಾಜಕ್ಕೆ ಒಬ್ಬ ರೀಪ್ರೆಸೆಂಟೇಟಿವ್ ನಾರ್ತ್ ಕರ್ನಾಟಕದಲ್ಲಿ ಒಬ್ಬರೇ ಇರೋದು. ಎಂಟೈರ್ ಬೆಲ್ಗಾಮ್ ಡಿವಿಷನ್ 8 ಜಿಲ್ಲೆಯಲ್ಲಿ ಒಂದೇ ಒಂದು ಮುಸ್ಲಿಂ ಶಾಸಕ ಬೆಲ್ಗಾಮ್ನಲ್ಲಿ ಇರೋದು. ಒಂದು ಚಿಗ್ಗಾಂವ್ ಕೊಟ್ಟಿದ್ರಿ, ಸೋಲ್ತು. ಒಂದು ಬಿಜಾಪುರ್ನಲ್ಲಿ ಸೋಲ್ತು. ಅದು 2 ಸೋತಿದ್ದು. ಒಂದೇ ಒಂದು ನಮ್ಮ ಅಖಂಡ 8 ಜಿಲ್ಲೆಯಲ್ಲಿ ಒಂದೇ ಒಂದು ನಮ್ಮ ರೀಪ್ರೆಸೆಂಟೇಟಿವ್ ಇರೋದು. ಒಂದು MP ಇಲ್ಲ, ಒಂದು ಮಿನಿಸ್ಟರ್ ಇಲ್ಲ, ಒಂದು MLA ಇಲ್ಲ, ಯಾರೂ ನಮ್ಗೆ. ರಾಜು ಶೇಟ್ ಅಂತೇಳಿ ಬೆಳಗಾವಿ ಶಾಸಕ, ಆಸಿಫ್ ಸೇಠ್ ಅಂತ ಒಬ್ಬರು ಶಾಸಕರು ನಮ್ಗೆ ಇರೋದಿಲ್ಲ. ಬಟ್ ಇದು ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ನಾವು ಇಲ್ಲೇ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ. ನಮ್ಮ ಸಮಾಜಕ್ಕೂ ನಾವು ಒಬ್ಬ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ಬೋದು.
ಈ ಸಮಾಜಕ್ಕಿಂತ ಮುಖ್ಯವಾಗಿ ಅನ್ನೋಕ್ಕಿಂತನೂ ನನ್ನ ವೈಯಕ್ತಿಕ, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನ್ನ ಖಾನ್ದಾನಿ, ನಾನೊಬ್ಬ ಬಿಸ್ನೆಸ್ನಿಂದ ವ್ಯಾಪಾರಸ್ಥನ ಪರಂಪರೆಯಿಂದ ಬಂದವನು. ರಾಜಕಾರಣ ನಂದು ಹಾಬಿ, ನನ್ನ ಸ್ಕೂಲ್ ಕಾಲೇಜ್ ಲೈಫ್ಲಿಂದ ನಂದು NSUIದಿಂದ ನಾನು ಬಂದವನು, ಸ್ಟೂಡೆಂಟ್ ಲೈಫ್ಲಿಂದ, ನ್ಯಾಷನಲ್ ಸ್ಟೂಡೆಂಟ್ ಕಾಂಗ್ರೆಸ್ನಿಂದ. ಹಾಗಾಗಿ ನನಗೆ ನನ್ನದೇ ಆದಂಥ ಒಂದು ವ್ಯೂ ಇದೆ. ಈಗ ತಾವು ನೋಡಿರ್ಬೋದು ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ ಸುಮಾರು ಜನ, ನಮ್ಮ ಜನ ಮೈನಾರಿಟಿ ಅನ್ನೋಕ್ಕಿಂತ ಇತರೆ ಜನನೂ ಬರೀ ಮೈನಾರಿಟಿ ಇಲ್ಲ, 4ನೇ ಭಾಗ ಗೋವಾ, ಮಂಗಳೂರು, ಉಡುಪಿ, ಬಾಂಬೆ ಇಂಥಲ್ಲೆಲ್ಲ ಉಪಜೀವನಕ್ಕಾಗಿ ಊರಿಂದ ಊರು ಬಿಟ್ಟು ಹೋಗಿ ದುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅಲ್ಲಿ ನೀರಿನ ಸೌಕರ್ಯ ಇಲ್ಲ, ಅಭಿವೃದ್ಧಿ ಕೆಲಸ ಆಗಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಆದವರು 3 ವರ್ಷ ಅಧಿಕಾರದಲ್ಲಿದ್ದರು. ಇಡೀ ರಾಜ್ಯವನ್ನು ಬಿಟ್ಟು ತಂದೆ ಆದಂಥ ಒಂದು ಸಣ್ಣದೊಂದು ಕ್ಷೇತ್ರ ಶಿಗ್ಗಾಂವ್ ಸವಣೂರನ್ನು ಸಿಂಗಾಪುರ್ ಮಾಡಬಹುದಿತ್ತು. ಒಂದು ದುರಾದೃಷ್ಟ, ಕ್ಷೇತ್ರದ ಜನರ ದುರಾದೃಷ್ಟ. ಬೊಮ್ಮಾಯಿ ಸಾಹೇಬರು ಅಧಿಕಾರ ಅನುಭವಿಸಿದ್ರು, ಹೋದರು. ಈಗ MP ಆದರೂ ಮತ್ತು ದಿಲ್ಲಿ ಶಿಫ್ಟ್ ಆದರೂ ಓಕೆ, ಅವ್ರ ಹಣೆಬಾರ ಅವ್ರು ಇತ್ತು, ಅವ್ರ ಹಣೆಬಾರ್ದು ಬರ್ದಿದ್ದು ದೇವ್ರು ಇಷ್ಟ ಆಯಿತು, ಅವ್ರು ಹೋದರು. ಬಟ್ ಕ್ಷೇತ್ರದ ಜನರಿಗೆ ಕೊಡುಗೆ ಬೇಕಾದಂಗೆ ಇಂಡಸ್ಟ್ರಿಯಲ್ ತರ್ಬೋದಿತ್ತು. ಪ್ರತಿ ವರ್ಷ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ಲಿಂದ ಒಂದು ಸೆಮಿನಾರ್ ಆಗ್ತದೆ. ಒಂದು 4-5 ಫ್ಯಾಕ್ಟ್ರಿಗೆ ದೊಡ್ಡ ಒಂದೊಂದು ತಾಲೂಕಿಗೆ ಒಂದು 2-2 ಫ್ಯಾಕ್ಟ್ರಿ, ಒಂದು 2-2, 3-3, 5-5 ಸಾವಿರ ಜನ ಕೆಲಸ ಮಾಡೋಂಥದ್ದು ಫ್ಯಾಕ್ಟ್ರಿ ತರ್ಬೋದಿತ್ತು. ಒಳ್ಳೆ ಎಜುಕೇಷನ್ ಸೆಂಟರ್ಸ್ ತರ್ಬೋದಿತ್ತು. ಒಳ್ಳೆ ಒಂದು ಎಕಾನಮಿ ಕ್ರಿಯೇಟ್ ಆಗುವಂಥ ಒಂದು ಬಿಸ್ನೆಸ್ ಏನಾರ ಹೂಡಿಕೆ ಮಾಡ್ಬೋದಿತ್ತು. ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ತೊಂಬಂದು ಇವ್ರದ್ದು ಸಾಕಷ್ಟು ಸಂಪರ್ಕ ಇದೆ, ಅಧಿಕಾರದಲ್ಲಿದ್ದರು, ಮಾಡ್ಬೋದಿತ್ತು, ಮಾಡಲಿಲ್ಲ. ನಾನು ಗೋವಾ, ನಾನು ಅಲ್ಲಿ ಇಲ್ಲಿ ಹೋದಾಗ ನನ್ನೂ ಆಗ್ತದೆ, ನಮ್ಮ ಜನ ಹೆಂಡತಿ ಮಕ್ಕಳು ಮನೆ ಮಠ ಊರು ಎಲ್ಲ ಬಿಟ್ಕೊಟ್ಟು ಹೋಗಿ ಉಪಜೀವನಕ್ಕಾಗಿ ತನ್ನ ಹೊಟ್ಟೆ ಪಡೆಪಾಟ್ಲಿಗೆ ಹೋಗಿ ಎಲ್ಲೆಲ್ಲೋ ಕಷ್ಟಪಟ್ಟು ದುಡಿತಾ ಇದ್ದಾರೆ. 500 ರೂಪಾಯಿ 400 ರೂಪಾಯಿಗೆ ಗೌಂಡಿ ಕೆಲಸಕ್ಕೂ, ಗೋವಾದಲ್ಲಿ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಹೋಗ್ತಾರೆ. ಇಲ್ಲೇ ನಮ್ಮಲ್ಲಿ ಅಂಥ ಕೆಲಸ ಕಾರ್ಯಗಳು ನಮ್ಮಲ್ಲಿದ್ದರೆ, ಡೆವಲಪ್ ಇದ್ದರೆ, ಸಿಟಿ ಡೆವಲಪ್ ಆದರೆ, ಬಿಸ್ನೆಸ್ ಡೆವಲಪ್ ಆದರೆ ಜನ ಅಲ್ಲಿ ಗುಳೆ ಹೋಗುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಇದು ಸುಮಾರು ಒಂದು 30-40 ವರ್ಷದಿಂದ ಇದು ಗೋವಾ ಅಲ್ಲಿ ಶಿಫ್ಟ್ ಆಗೋಂಥ ವಾತಾವರಣ ನಮ್ಮದೈತಿ. ನನ್ನದೇ ಆದಂಥ ಒಂದು ಕನಸೈತಿ, ಏನೋ ಒಂದು ದೊಡ್ಡದೊಂದು ಇಂಡಸ್ಟ್ರಿ ಹಾಕಬೇಕು, ಒಂದು ತಾಲೂಕಿಗೊಂದು, ಶಿಗ್ಗಾಂವ್ಗೊಂದು, ಸವಣೂರಿಗೊಂದು. ಎಲ್ಲಿಂದರ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ ಸಂಪರ್ಕ ಮಾಡಿ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹಿಡ್ಕೊಂಡು ಏನೋ ಒಂದು 5-5 ಸಾವಿರ ಜನ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಒಂದು ತಾಲೂಕಿನಲ್ಲಿ 5,000 ಜನ, 5,000 ಮನೆಗಳೇ ನಡೀತಾವೆ. ಸುಖವಾಗಿ ಜೀವನ ಮಾಡಿ ಅವರು ಉಪಜೀವನಕ್ಕೆ ಬೇರೆ ಕಡೆ ಹೋಗಿ ಉಳೆತ್ತು ಹೋಗುವಂಥ ಅವಶ್ಯಕತೆ ಇರಲ್ಲ, ಇಲ್ಲೇ ಮಾಡ್ಬೋದು. ಆಮೇಲೆ ನೀರಿನ ಸೌಕರ್ಯ ಇದ್ದರೆ ನಮ್ಮಲ್ಲಿ ಎಲೆ ಬಳ್ಳಿ ನಮ್ಮಲ್ಲಿ ಫೇಮಸ್. ಕರಾಚಿಗೆ ಹೋಗುತ್ತೆ. ನನ್ನ ಬಾಲ್ಯ ಜೀವನದಿಂದ ನೋಡ್ಕೊಂಡು, ನಂದು ತೋಟ ಇದೆ, ಎಲ್ಲಿ ತೋಟ, ಅಲ್ಲಿ ನಮ್ಮ ಅಜ್ಜಾಜಿದು ಇದೆ. ಅಲ್ಲಿ ನೋಡ್ತೀವಿ ನೀರಿಲ್ಲ. ಒಂದು ಎಕರೆಗೆ 20 ಬೋರ್ ಹೊಡೆದು ನೀರು ಸಿಗಲ್ಲ. ಅಲ್ಲಿ ನೀರು ಸ್ಟಾಕ್ ಮಾಡೋಂಥದ್ದು ಒಂದೇನೋ ಒಂದು ವ್ಯವಸ್ಥೆ ಮಾಡಿ, ಹಳ್ಳಗಳನ್ನು ತಂದು ನದಿಯಿಂದ ಪೈಪ್ಲೈನ್ ಕಲೆಕ್ಷನ್ ತಂದು ಒಂದು ಮಾಡಿದರು. ಅದು ಬಟ್ ಸಕ್ಸಸ್ ಆಗಿಲ್ಲ. ಹೋಗಿ ನೋಡಿರಿ ನೀವು, ಮೋತಿ ತಲಾಬ್ ಅದು ಇವತ್ತಿಗೂ ಪೂರ್ತಿ ಖಾಲಿ ಐತೆ ಮೋತಿ ತಲಾಬ್. ಅದು ಒಂದು ನೀರು ಸಂಗ್ರಹಣೆ ಮಾಡೋಂಥ ಒಂದು ಮಾಡಿದ್ರೆ ಅಲ್ಲಿ ಬೋರ್ ಆಟೋಮೆಟಿಕ್ ರಿಚಾರ್ಜ್ ಆಗ್ತವೆ. ಬೋರ್ ಚಾರ್ಜ್ ಆದರೆ ಅಲ್ಲಿ ಎಲೆ ಬಳ್ಳಿದ ತೋಟ ಮಾಡ್ಬೋದು. ಒಂದು ಎಕರೆ ತೋಟ ಇದ್ರೆ ಇಡೀ ಮಂತನ ಸಾಕುವಂಥದ್ದು ಒಂದು ವಾತಾವರಣ ಅಲ್ಲಿ. ಅಷ್ಟು ಬೆಳೆ ಅಲ್ಲಿ ಅದರಲ್ಲಿ ಬರ್ತದೆ, ಅಷ್ಟು ಫಸಲು ಬರ್ತದೆ, ದುಡಿಮೆ ಬರ್ತದೆ. ಸರಿ, ನೀರಿನ ಅಭಾವದಿಂದ ಅಲ್ಲಿ ಇಂಥವೆಲ್ಲ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. ಆಮೇಲೆ ಹಳ್ಳಿ ಮೇಲೆ ಹೋಗಲಿಕ್ಕೆ ತಾವು ಸಂದರ್ಶನ ಮಾಡೋ ಸಮಯದಲ್ಲಿ ತಾವು ನೋಡಿರ್ಬೋದು ಎಷ್ಟು ತೆಗ್ಗದ್ದೇನು. ನಾವು ಎಲ್ಲ ನಮ್ಮ ಸಣ್ಣ ಗಾಡಿ ತೊಗೊಂಡು ಹೋಗ್ಲಿಕ್ಕಾಗಿಲ್ಲ, ದೊಡ್ಡ ಜೀಪ ಒಯ್ಬೇಕು, ಮೊಣಕಾಲು ಮಟ್ಟ ತೆಗ್ಗು. ಅಂಥ ವಾತಾವರಣದಲ್ಲಿ ನಾವು ಒಂದು ಭಯದಿಂದ ಗಾಡಿ ಓಡಿಸೋವಂಥದ್ದು ಒಂದು ವಾತಾವರಣ. ಆಮೇಲೆ ಕರೆಂಟಿನ ಸೌಲಭ್ಯ ಆಗಲಿ, ನೀರಿನ ಸೌಲಭ್ಯ ಆಗಲಿ, ಆಮೇಲೆ ಯೂತ್ಸಿಗೆ ಒಳ್ಳೆ ಎಜುಕೇಟೆಡ್ ಸಾಕಷ್ಟು ಜನ ತಾವು, ನಾನು MLC ಎಲೆಕ್ಷನ್ನಲ್ಲಿ ಪದವೀಧರ ಕ್ಷೇತ್ರದಲ್ಲಿ ನಾನು ನೋಡ್ರಿ ನೀವು, ಸಾಕಷ್ಟು ಪದವೀಧರ ಜನ ಅಲ್ಲೇ ಕೂತ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆಯ ಒಂದು ಇದಿಲ್ಲ, ಏನು ಉದ್ಯೋಗ ಇಲ್ಲ, ಅವರಿಗೆ ನೌಕರಿ ಇಲ್ಲ. ಸಾಕಷ್ಟು ಜನ ಇವತ್ತು ಕಷ್ಟಪಟ್ಟು ಹಗಲು ರಾತ್ರಿಯನ್ನು ನಮ್ಮ ವಿದ್ಯಾರ್ಥಿಗಳು ದುಡಿದು ಕಷ್ಟಪಟ್ಟು ಅಲ್ಲಿ ಇವತ್ತು ಖಾಲಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಅಂಥ ಒಂದು
ನಿದರ್ಶನಗಳು ತಮಗೆ ಸಾಕಷ್ಟು ಸಿಗ್ತಾವಲ್ಲಿ. ಸರಿ ಸರ್, ನೀವು ಇಷ್ಟೆಲ್ಲ ವಿಚಾರಗಳನ್ನು ಯೋಚನೆಗಳನ್ನು ತಿಳಿಸಿದ್ರಿ. ಮೈನಾರಿಟಿಗೆ ಯಾಕೆ ಕೊಡಬೇಕು, ಮೈನಾರಿಟಿಯಲ್ಲಿ ನನಗೆ ಯಾಕೆ ಸಿಗಬೇಕು ಅನ್ನೋಂಥ ವಿಚಾರಗಳನ್ನು ಕೂಡ ತಾವು ನೇರವಾಗಿ ಮತದಾರ ಮುಂದುಗಡೆ ಹಂಚಿಕೊಂಡ್ರಿ. ಆದರೆ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಆಕಾಂಕ್ಷಿಯರು ಹೇಳೋದು ಸಹಜ ಸರ್, 1989 99ವರೆಗೆ ಅದರ್ ಕಮ್ಯುನಿಟಿ ಲಿಂಗಾಯತ್ ಕಮಿಟಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಮಂಜುನಾಥ್ ಕುನ್ನೂರ್ ಅವರು ಅಂತ ಹೇಳಿದರು. ನಂತರ ಅಲ್ಲಿ ಮುಂದೆ ಬಂದ ತಕ್ಷಣ ಸೈಯದ್ ಅಜ್ಜಂಪೀರ್ ಅವರು ಕಾಂಗ್ರೆಸ್ನಿಂದ ಅಲ್ಲ, ಇವರು JDS ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ನಂತರ ಮತ್ತೊಳ್ಳಿ ಕಾಂಗ್ರೆಸ್ನಿಂದ ಇವ್ರಿಗೆ ಟಿಕೆಟ್ ಕೊಟ್ಟರು. ಆದರೆ ನಾವು 5 ಬಾರಿ ಪರಾಜಿತರಾಗಿದ್ರಿ. ಯಾರು ಮೈನಾರಿಟಿಗಿಂದ ಅವಕಾಶ ಸಿಗಲಿಲ್ಲ. ಒಂದು ಬಾರಿ ಆದರೂ ಬದಲಾವಣೆ ಮಾಡಿ ನೋಡಲಿ, ಕುರುಬ ಸಮಾಜಗಾರ ಕೊಡಲಿ ಅಥವಾ ಮೈನಾರಿಟಿಗೆ ಬಿಟ್ಟು ಲಿಂಗಾಯತರಿಗೆ ಕೊಡಲಿ, SC ಕೊಡಲಿ, ST ಕೊಡಲಿ ಅನ್ನುವಂಥ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಇದರಲ್ಲಿ ನಿಮಗೇನು ಅನಿಸುತ್ತೆ ಸರ್? ಅಥವಾ ನೀವು ಹೇಳ್ತಾ ಇದ್ದೀರಿ ರಿಸರ್ವ್ ಆಗಿ ದಕ್ಷಿಣ ಉತ್ತರ ಅಖಂಡ ಜಿಲ್ಲೆ ಇದ್ದಂಥ ಸಂದರ್ಭದಲ್ಲಿ 2 MP 2 MLC 4-5 ನಮಗೆ ವಿಧಾನಸಭೆ ಕೊಡ್ತಿದ್ರು. ಆದರೆ ಈ ಬಾರಿ ಒಂದೇ ವಿಧಾನಸಭೆ ಕೊಟ್ಟಿರಿ. ಮೊನ್ನೆ ಸಲೀಂ ಅಹಮದ್ ಅವರು 2 ಬಾರಿ ಪರಾಜಿತರಾದರು, ಒಮ್ಮೆ 9ರಲ್ಲಿ ಆದರು, ಒಮ್ಮೆ 14ರಲ್ಲಿ ಆದರು ಅಂತ ಹೇಳಿದ್ರಿ. ಇಲ್ಲಿ ಕಾಂಗ್ರೆಸ್ನಿಂದ ಯಾರಿಗೂ ಕೂಡ ಕೊಡಲಿಲ್ಲ, ಧಾರವಾಡದಲ್ಲಿ ಯಾರಿಗೂ ಕೂಡ ಕೊಡಲಿಲ್ಲ. ಅಲ್ಲಿ IG ಸನದಿ ಅವರು, ಮುಷರಫ್ ಅವರು ಮತ್ತು ಹಿಂದಿನ ಇತಿಹಾಸ ಭಾಳ ತುಂಬ ಲಾಂಗ್ ಇದೆ, ಅಲ್ಲಿ ಹೋದರೆ. ಆದರೆ ಮೈನಾರಿಟಿ ಬಿಟ್ಟು ಬೇರೆದವ್ರಿಗೆ ಕೊಟ್ಟರೆ ನಿಮ್ಮ ನಿಲುವು, ನಿಮ್ಮ ನಿರ್ಧಾರ, ನಿಮ್ಮ ಯೋಚನೆ, ನಿಮ್ಮ ಬ್ಲೂ ಪ್ರಿಂಟ್ ಏನಾಗಬಹುದು? ತಾವು ನೋಡಿರಬಹುದು 224ರಲ್ಲಿ 130 ಸೀಟ್ ಕಾಂಗ್ರೆಸ್ ಗೆಲ್ಸಿದ್ದು ಯಾರು? ಮೈನಾರಿಟಿ ಅಲ್ಲ. ಪ್ರತಿ ತಾಲೂಕಿನಲ್ಲಿ 30,000ರಿಂದ 1.5 ಲಕ್ಷ ಜನಸಂಖ್ಯೆ ಇರೋಂಥ ನಮ್ಮ ವೋಟರ್ದಾರಿದ್ದಾರೆ ಮೈನಾರಿಟಿ. ಪ್ರತಿ ತಾಲೂಕಿನಲ್ಲಿ ಮತದಾರ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವಾಗ ಇಡೀ ರಾಜ್ಯದಲ್ಲಿ ನೀವು SC STಗೆ ಇಲ್ಲಿ ಯಾಕೆ ಕೊಟ್ರಿ, ಬ್ರಾಹ್ಮಣರಿಗೆ ಇಲ್ಲಿ ಯಾಕೆ ಕೊಟ್ರಿ, ಲಿಂಗಾಯತರಿಗೆ ಯಾಕೆ ಕೊಟ್ರಿ, ಇಲ್ಲಿ ಕುರುಬಾಗೆ ಯಾಕೆ ಕೊಟ್ರಿ, ಇಲ್ಲಿ ಮರಾಠ ಮಂದಿಗೆ ಯಾಕೆ ಕೊಟ್ರಿ, ಇಲ್ಲಿ ರೆಡ್ಡಿ ಲಿಂಗಾಯತರಿಗೆ ಯಾಕೆ ಕೊಟ್ರಿ ಅಂತ ಯಾವತ್ತೂ ನಾವು ಪ್ರಶ್ನೆ ಮಾಡಿಲ್ಲ. ಈ ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥ ಪರಿಸ್ಥಿತಿ ಬಂದಾಗ ನಮ್ಮದು ಹೆಚ್ಚಿನ ಒಂದು ಮತದಾರ ಇಲ್ಲಿ ಇರೋದ್ರಿಂದ ನಾವು ಮೈನಾರಿಟಿಯವ್ರು ಕೇಳಾಗ್ತೀವಿ. 68ರಿಂದ 70,000 ಜನಸಂಖ್ಯೆ ನಮ್ಮ ಮೈನಾರಿಟಿ ವೋಟ್ ಇರೋದ್ರಿಂದ ನಾವು ಕೇಳಾಗ್ತೀವಿ. ತಪ್ಪೇನೈತಿ? ನಾವು ಬೇರೆ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ನಾವು ವೋಟ್ ಹಾಕುವಾಗ ನೀವು ಯಾವ ಜಾತಿಯವರು, ನೀವು ಜಾತಿ ಕೇಳ್ತೇವೆ. ನಾವು ಇಲ್ಲಿ ಕೇಳಲ್ಲ. ಕಾಂಗ್ರೆಸ್ ನೀವು ಯಾವುದೇ ಜಾತಿಯವ್ರಿಗೆ ನೀವು ಟಿಕೆಟ್ ಕೊಟ್ಟರು ನಾವು ಕಣ್ಣು ಮುಚ್ಚಿ ಕಾಂಗ್ರೆಸ್ ಚಿಹ್ನ, ನಮ್ಮ ಜಾತಿನೇ ಕಾಂಗ್ರೆಸ್. ನಮಗೆ ಭೇದ ಭಾವ ಇಲ್ಲ. ನಮ್ಮ ಜನರಿಗೆ, ನಮಗೆ ವೈಯಕ್ತಿಕ, ನನಗೆ, ನಮ್ಮ ಸಮಾಜಕ್ಕಾಗಲಿ, ನಮ್ಮ ಜನರಿಗಾಗಲಿ ನಮಗೆ ಜಾತಿ ಇಲ್ಲ. ಐ ಆಮ್ ಇಂಡಿಯನ್. ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಆಚಾರ ವಿಚಾರ, ನಮ್ಮ ಮುಸಲ್ಮಾನರು, ಅಲ್ಪಸಂಖ್ಯಾತರ, ನಾವು ಸಮಾಜದಲ್ಲಿ ನಾವು ಹುಟ್ಟೇವಲ್ಲ, ನಮ್ಮ ಆಚಾರ ವಿಚಾರ, ನಮ್ಮ ಧರ್ಮದ ಚೌಕಟ್ಟು, ನಮ್ಮ ಮನೆ ಚೌಕಟ್ಟಿನ ಒಳಗಡೆ ನಾವು ಧರ್ಮದ ಆಚಾರ ವಿಚಾರಗಳನ್ನು ಪಾಲಿಸ್ತೇವೆ ವಿನಾ ಹೊರಗಡೆ ನಾವು ಮಾಡಲ್ಲ. ಹೊರಗಡೆ ಹೋದ್ರೆ ಐ ಆಮ್ ಇಂಡಿಯನ್. ನಾನು ವಚನ ಓದ್ತೇನೆ. ವಚನದ ಬುಕ್ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ನಾವು ಸಾಮಾನ್ಯ ಸನದಿ ಸಾಹೇಬ್ರ ಜೊತೆಗೆ ನಾನು ಹೋಗಿದ್ದೆ ದಿಲ್ಲಿಗೆ. ನಾನು ಎಲ್ಲ ಸಮಾಜದ ವರ್ಗದ ಜನರ ಜೊತೆಗೆ ನಾನು ಒಡನಾಟ ಐತಿ. ಎಲ್ಲ ಸಮಾಜದ ಮಠ ಮಂದಿರಗಳಿಗೆ ಇವತ್ತು ಪ್ರತಿಯೊಂದು ದೊಡ್ಡ ಹಿರಿಯ ಜಗದ್ಗುರುಗಳಲ್ಲಿ ನನ್ನ ಹೆಸರು ಹೇಳ್ತಾರೆ. ನಾನು ಎಲ್ಲರ ಜೊತೆಗೆ ಬಾಂಧವ್ಯದಿಂದ ನಾವು ಶಿಶುನಾಳ ಶರೀಫರ ಒಂದು ಸಂತ ಶಿಶುನಾಳ ಶರೀಫರ ಒಂದು ಭಾವೈಕ್ಯತೆಯ ನಾಡದು. ಅಲ್ಲಿ ನೀವು ಜಾತಿ ಯಾಕೆ ತರ್ತೀರಿ? ಹಿಂದೂ ಮುಸ್ಲಿಂ ಅಂತ ಯಾಕೆ ತರ್ತೀರಿ? ಲಿಂಗಾಯತರು ಕೊಡಬಾರ್ದು, ಮುಸಲ್ಮಾನ್ ಕೊಡಬಾರ್ದು ಅಂತ ನೀವು ಯಾಕೆ ಜಾತಿಯಲ್ಲಿ ಯಾಕೆ ತರಾಕ್ತೀರಿ? ಅಲ್ಲಿ ಎಲ್ಲ ವರ್ಗದ ಜನ ಪುಣ್ಯ ಕ್ಷೇತ್ರ ಅದು. ಅಂಥಲ್ಲಿ ನೀವು ಯಾಕೆ ಜಾತಿ ಮಾಡ್ತೀರಿ? ಜಾತಿ ದಯವಿಟ್ಟು ನಿಮ್ಮ ಮುಖಾಂತರ ಈ ಮೀಡಿಯಾ ಮುಖಾಂತರ ನಾನು ಕಳಕಳಿ ಮಾಡ್ಕೊತೀನಿ. ನಮ್ಮ ಇಡೀ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನರಿಗೆ ದಯವಿಟ್ಟು ಇದೊಂದು ಪುಣ್ಯ ಕ್ಷೇತ್ರ. ಸಂತ ಶಿಶುನಾಳ ಶರೀಫರ್ ಇರ್ಬೋದು, ಅಲಾದೀನ್ ಶಾ ಖಾದ್ರಿ ಅವರು ಇರ್ಬೋದು, VK ಗೋಕಾಕ್ ಅವರು ಇರ್ಬೋದು, ನಮ್ಮ ಹಜರತ್ ಶಾ ಖಾದ್ರಿ ದರ್ಗಾ ಇರ್ಬೋದು, ಸಾಕಷ್ಟು ಅಲ್ಲಿ ಬೆಳಗಾದ ಕನಕದಾಸರು ಹುಟ್ಟೂರು ಇದು ಬಾಡ. ಅಲ್ಲಿ ಸಾಕಷ್ಟು ಬಾಂಧವ್ಯದ ಒಂದು ಅಣ್ಣ ತಮ್ಮಂದಿರ ಬಾಂಧವ್ಯ ನಮ್ಮಲ್ಲಿ ಮತ್ತಾರಲ್ಲಿ ಐತಿ. ನೀವು ಹೊರಗೆ ನಾವು ರಾಜಕಾರಣ ಮಂದಿ ಹೋಗಿ ಅಲ್ಲಿ ಜಾತಿ ಬೀಜವನ್ನು ಬಿತ್ತಿ ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲಿ ಹಿಂದೂ ಮುಸ್ಲಿಂ ಅಂಥೇಳಿ ನೀವು ಕ್ರಿಯೇಟ್ ಮಾಡ್ತೀರಿ. ದಯವಿಟ್ಟು ಒಂದು ಒಳ್ಳೆಯ ಶಾಂತವಾದ ವಾತಾವರಣ ಕ್ಷೇತ್ರದಲ್ಲಿ ಐತಿ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೇನೆ, ಜಾತಿಯ ವಿಷಯವನ್ನು ಬಿತ್ತಿ ತಮ್ಮ ಸ್ವಾರ್ಥ ರಾಜಕಾರಣ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೇನೆ. ಇದು ಇಲೆಕ್ಷನ್ ಅಧಿಕಾರ
MLA ಚುನಾವಣೆ ಬಂದಿದೆಯಲ್ಲ ಇದು ಅಧಿಕಾರ ಮಾಡಲಿಕ್ಕೆ ಒನ್ಲಿ ಸಿರ್ಫ್ ಅಭಿವೃದ್ಧಿ ಮಾಡಲಿಕ್ಕೆ ವಿನಃ ಜಾತಿ ರಾಜಕಾರಣ ಮಾಡೋಕ್ಕಲ್ಲ. ಜಾತಿ ಮಾಡಲಿಕ್ಕೆ ಆ ಕಡೆ ಫಾದರ್ ಇದ್ದಾರೆ, ಈ ಕಡೆ ಧರ್ಮದ ಪ್ರಚಾರ ಮಾಡಲಿಕ್ಕೆ ಈ ಕಡೆ ಮೌಲಾನಾ ಇದ್ದಾರೆ, ಈ ಕಡೆ ಸ್ವಾಮಿಗಳಿದ್ದಾರೆ, ಈ ಕಡೆ ಚರ್ಚ್ನಲ್ಲಿ ಫಾದರ್ ಇದ್ದಾರೆ. ಅವರವರು ತಮ್ಮ ಧರ್ಮದ ಒಂದು ಪ್ರವಚನ ಹೇಳಿ ತಮ್ಮ ಧರ್ಮದ ಒಳ್ಳೆಯ ವಿಚಾರಗಳನ್ನು ಹೇಳಿ ಗ್ರಂಥದ ವಿಚಾರಗಳನ್ನು ಹೇಳಿ ಅವರು ಅಭಿವೃದ್ಧಿ ಕೆಲಸವನ್ನು ಅವ್ರು ಮಾಡ್ಕೊತಾರೆ. ನಿಮ್ಮದು ಆ ಕೆಲಸ ಅಲ್ಲ. ರಾಜಕಾರಣ ಬಂದಿದ್ದೇನು ಅಲ್ಲಿ ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ನೀರಿಲ್ಲ, ಯಾರಿಗೆ ರೋಡ್ ಇಲ್ಲ, ಗಟ್ರ ಇಲ್ಲ, ಕರೆಂಟ್ ಇಲ್ಲ, ಯಾರಿಗೆ ಉದ್ಯೋಗ ಇಲ್ಲ, ಯಾರಿಗೆ ಎಜುಕೇಷನ್ ಇಲ್ಲ, ಅಂಥದನ್ನು ನೀವು ಪ್ರೊವೈಡ್ ಮಾಡಬೇಕು. ಅಂಥದನ್ನು ನೀವು ಅಲ್ಲಿ ಸೃಷ್ಟಿ ಮಾಡುವಂಥ ಕೆಲಸ ನಿಮ್ಮ ರಾಜಕಾರಣ. ನಮ್ಮದು ಆಮೇಲೆ ನಮ್ಮ ಕೆಲಸ ಜಾತಿ ವಿಷಯವಾಗಿ ನಾವು ಮಾತಾಡೋದು ನಮ್ಮದು ಧರ್ಮನೂ ಅಲ್ಲ, ನಮ್ಮ ಕೆಲಸನೂ ಅಲ್ಲ. ದಯವಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿರಿ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಸರಿ, ಸುಬಾನಿ ಚುಡಿಗರ್ ಅವರೇ, ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಆದರೆ ನಿಮಗೊಂದು ಅಪ್ರಿಷಿಯೇಟ್ ಮಾಡೋದು ಏನಂತ ಹೇಳಿದರೆ, ಈ ಕ್ಯಾಮ್ರಾ ಲೈವ್ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು, ಕೆಲವೊಂದಿಷ್ಟು ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಷಯದಲ್ಲಿ ನೇರವಾಗಿ ನಾನು ಕೇಳೋಕ್ಕಿಂತ ಮುಂಚೆ ನೀವೇ ಕೂಡ ನೇರವಾಗಿ ಹಂಚಿಕೊಂಡ್ಬಿಟ್ರಿ. ಇದು ಮೊದಲನೇದು ನಿಮಗೆ ನಾನು ಬೆಂಬಲಿಸೋದು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಶಿಗ್ಗಾಂವಿ, ಸವಣೂರು, ಬಂಕಾಪುರ ವಿಧಾನಸಭಾ ಕ್ಷೇತ್ರದ ಇನ್ಕ್ಲೂಡಿಂಗ್ 3 ಪುರಸಭೆಯ ಟೌನ್ ಮತದಾರರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವು ಅಭ್ಯರ್ಥಿ ಆಗಿದ್ದರೆ ಅಥವಾ ಈಗ ನಿಮಗೆ ಟಿಕೆಟ್ ಸಿಗುವ ಉತ್ಸಾಹದಲ್ಲಿ ಕೊನೆಯದಾಗಿ ಕ್ಷೇತ್ರದ ಮತ ಬಾಂಧವರಿಗೆ ಒಂದು ಮೈನಾರಿಟಿ ಪರವಾಗಿ ಅನ್ನೋದಕ್ಕಿಂತ ಅಭಿವೃದ್ಧಿಯ ಪರವಾಗಿ ನಿಮ್ಮ ಧ್ವನಿ ಏನಿದೆ, ಈ ಧ್ವನಿಯ ಮುಖಾಂತರ ಈ ಕ್ಷೇತ್ರ ಮತ ಬಾಂಧವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಾನು ಇಷ್ಟೇ ಹೇಳಿ ಬಯಸ್ತೇನೆ, ನಾನು ರಾಜಕಾರಣ ಮಾಡಿ ಅಧಿಕಾರ ಅನುಭವಿಸ್ಲಿಕ್ಕೆ ನಾನು ಬಂದಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ನನ್ನದೇ ಆದಂಥ ಅಸೆಟ್ ಇದೆ, ನನ್ನದೇ ಆದಂಥ ದೇವ್ರು ನನಗೆ ಸಾಕಷ್ಟು ಒಳ್ಳೆಯ ರೀತಿಯಿಂದ ನನ್ನ ಮನೆತನಕ್ಕೆ ನಡೆಸುವಂಥ ನನ್ನ ಯೋಗ್ಯತೆ, ನನ್ನ ಬಿಸ್ನೆಸ್ ಇದೆ, ನಾನು ಆರಾಮ್ ಮಾಡಬೇಕು. ಬಟ್ ನನ್ನ ಸಮಾಜ SC ST ಆಗಿರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಬಡ ಕುಟುಂಬಗಳಿಗೆ ಏನು ನನ್ನಿಂದ ಒಂದು ಒಳ್ಳೆಯದಾಗಲಿ, ಒಂದು ಕ್ಷೇತ್ರ ಡೆವಲಪ್ ಆಗಲಿ, ಅಲ್ಲಿ ಒಂದೇ ಮಾದರಿಯ ಕ್ಷೇತ್ರ ಮಾಡಬೇಕು ನಮ್ಮ ಹಾವೇರಿ ಜಿಲ್ಲೆ. ಈಗ ಜಿಲ್ಲೆ ಆದ ನಂತರ ಹಾವೇರಿ ಜಿಲ್ಲೆ ನೋಡಿ ಎಷ್ಟು ಡೆವಲಪ್ ಆಗಿದೆ. ಹಾಗೆ ನಾನು ಶಿಗ್ಗಾಂವಿ ಸವಣೂರು ಕ್ಷೇತ್ರವನ್ನು ನಾನು ಡೆವಲಪ್ ಮಾಡಬೇಕನ್ನೋ ನನ್ನದು ಒಂದು ಕನಸಿದೆ. ಸಣ್ಣ ಹುಡುಗನಿದ್ದಾಗಿಂದ ನನ್ನದು ಒಂದು ಕನಸು ಶಿಗ್ಗಾಂವಿ ಸವಣೂರು ನಾನು ಬರ್ತೇನೆ, ನನ್ನ ಕನಸಿದೆ, ನಾನು ಮಾಡ್ತೇನೆ ಅಂಥೇಳಿ ಈ ಮುಖಾಂತರ ಕೇಳ್ಕೊತೀನಿ. ಸಹಜವಾಗಿ ಆಕಾಂಕ್ಷಿಗಳು ಇರೋದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ ಸಹಜವಾಗಿದೆ. ನಾನು ಯಾರಿಗೂ ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತ ಅಲ್ಲಿ ಆ ಕ್ಷೇತ್ರದಲ್ಲಿ. ಬಟ್ ನನಗೆ ವಿಶ್ವಾಸ ಇದೆ, ನನ್ನ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ನನಗೆ ಟಿಕೆಟ್ ಕೊಡ್ತಾರೆ ಈ ಬಾರಿ ಅಂತ ನನಗೆ ವಿಶ್ವಾಸ ಇದೆ. ಯುವಕದೇನಿ, ಹೋರಾಟ ಮಾಡೋ ಶಕ್ತಿ ಇದೆ. ನಾನೇನಲ್ಲಿ ದುಡ್ಡು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ನನಗೇನು ಆಸೆ ಇಲ್ಲ. ದೇವರ ಆಶೀರ್ವಾದದಿಂದ ನನಗೆಲ್ಲ ದೇವರು ನನಗೆಲ್ಲ ರೀತಿಯಿಂದ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ, ನನಗೇನು ಅವಶ್ಯಕತೆ ಇಲ್ಲ. ಬಟ್ ನನ್ನದೇ ಆದಂಥ ಒಂದು ಕನಸಿದೆ, ಅಲ್ಲಿ ಒಂದು ಏನಾದರೂ ಒಂದು ಒಳ್ಳೆಯದು ಮಾದರಿ ಕ್ಷೇತ್ರ ಮಾಡಿ ನಮ್ಮ ಬಡ ಕುಟುಂಬಗಳಿಗೆ ಒಂದು ನೆಮ್ಮದಿಯಿಂದ ಜೀವನ ಮಾಡಬೇಕು, ನೆಮ್ಮದಿಯಿಂದ ಎಲ್ಲರೂ ಬದುಕಬೇಕು, ನಾನು ಅದನ್ನು ಕಣ್ಣಾರೆ ನೋಡಬೇಕಂತ ನನ್ನೊಂದು ಆಸೆ, ಕೊನೆಯ ಆಸೆ ಇದೆ. ಇದರ ಜೊತೆಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನನಗೆ ಪಕ್ಷ ನನಗೆ ಟಿಕೆಟ್ ಕೊಟ್ಟರೆ ನಾನು ಆಕಾಂಕ್ಷಿ ಇದ್ದೇನೆ. ಪ್ರಬಲ ಆಕಾಂಕ್ಷಿ ಅನ್ನೋಕ್ಕಿಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಆಕಾಂಕ್ಷಿ ಇದ್ದೀನಿ. ಅಲ್ಪಸಂಖ್ಯಾತರ ಇದರಿಂದ ನಾನು ಕೇಳ್ತಾ ಇದ್ದೀನಿ. ನನಗೆ ಅವಕಾಶ ಕೊಟ್ಟರೆ ನಾನಲ್ಲಿ ಖಂಡಿತವಾಗಿ ನಾನು ಗೆಲ್ತೇನೆ. ಕ್ಷೇತ್ರದ ಜನ, ನನ್ನ ಗುರು ಹಿರಿಯರು, ನನ್ನ ಪ್ರತಿಯೊಬ್ಬರು ನನ್ನ ಆಶೀರ್ವಾದ ಮಾಡ್ತಾರೆ. ನನ್ನ ಪಕ್ಷ ನನಗೆ ಗೆಲ್ಲಿಸ್ತೈತಿ, ನನ್ನ ಕ್ಷೇತ್ರ ಜನ ನನಗೆ ಗೆಲ್ಲಿಸ್ತೈತಿ ಅಂಥೇಳಿ ನನಗೆ ವಿಶ್ವಾಸ ಇದೆ. ನಾನು ಗೆದ್ರೆ ಮಾದರಿ ಜಿಲ್ಲೆ ಒಳಗೆ, ಹಾವೇರಿ ಜಿಲ್ಲೆಯಲ್ಲಿ ನಾನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ನಾನು ಪಣ ತೊಡ್ತೇನೆ ಅಂಥೇಳಿ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ನಾನು ತಮ್ಮ ಎಲ್ರಿಗೂ ನಾನು ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಪ್ರಚಾರಕ್ಕೆ ಹೋಗೋದಕ್ಕಿಂತ ಮತ್ತು ಕ್ಷೇತ್ರದ ಮತದಾರರಿಗೆ ಬೇಡಿಕೊಳ್ಳೋದಕ್ಕಿಂತ ನೀವು ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಇದ್ರಿ, ಕ್ಷೇತ್ರದಲ್ಲಿ ಒಡನಾಟ ನಡೆಸ್ತಾ ಇದ್ರಿ, ಒಂದು ಸಭೆಯಲ್ಲಿ ಕೂಡ ಇದ್ರಿ. ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ರಿ. ನೀವು ಬಂದಿದ ತಕ್ಷಣ ನಮಗೆ ತಮ್ಮ
ಶಿಗ್ಗಾಂವಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ರಿ. ಶಿಗ್ಗಾಂವಿಯಿಂದ ನನಗೆ ಹುಬ್ಬಳ್ಳಿಯ ಆಫೀಸಿಗೆ ಬರ ಮಾಡಿಕೊಂಡ್ರಿ. ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆದರೆ ಈ ಕ್ಷೇತ್ರ ಬಗ್ಗೆ ತಾವು ಇಟ್ಕೊಂಡಿರ್ತಕ್ಕಂಥ ಕನಸು, ಇಟ್ಕೊಂಡಿರ್ತಕ್ಕಂಥ ಯೋಚನೆ, ಇಟ್ಕೊಂಡಿರ್ತಕ್ಕಂಥ ಆಲೋಚನೆ, ಇಟ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಡೆವಲಪ್ಮೆಂಟ್ ಹಾದಿ, ಪ್ರತಿಯೊಂದು ಡೆವಲಪ್ಮೆಂಟಿನ ಕನಸು ವಿಚಾರಗಳನ್ನು ನೇರವಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರಿಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ರಿ. ನನಗೆ ಸಿಗಿರಲಿ ಅಥವಾ ಮತ್ತೊಬ್ಬರಿಗೆ ಸಿಗಿರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಜಯ ಆಗಬೇಕು ಅನ್ನುವಂಥ ವಿಚಾರ ತಾವೇನು ಮಾಡಿದ್ರಿ. ಇದು ಆಕಾಂಕ್ಷಿಯವರ ದೊಡ್ಡ ಗುಣ ಮತ್ತು ಆಕಾಂಕ್ಷಿಯವರ ಇದು ಒಂದು ಜಯ. ಯಾರಿಗೆ ಸಿಗಲಿ ಅಲ್ಲ, ಇದೊಂದು ಯಾರಿಗೆ ಸಿಗಲಿ ಅನ್ನೋದಕ್ಕಿಂತ ಒಂದು ಆಕಾಂಕ್ಷಿಯಾಗಿ ಈ ಮಾತು ಹೇಳೋದ್ರಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದಕ್ಕಿಂತ ಆ ಅಭ್ಯರ್ಥಿ ಹೇಳಿರ್ತಕ್ಕಂಥ ಆಕಾಂಕ್ಷಿಗೆ ಜಯ ಸಿಕ್ಕಿರ್ತಕ್ಕಂಥ ಈ ಸಂದರ್ಭ. ಇಷ್ಟೊತ್ತುವರೆಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಹಾವೇರಿ ಜಿಲ್ಲೆ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದ ಹಾವೇರಿ ಜಿಲ್ಲೆಯ DCC ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ವೈಸ್ ಪ್ರೆಸಿಡೆಂಟ್ ಆಗಿ ಮತ್ತು ವಕ್ಫ್ ಬೋರ್ಡ್ 2 ಟರ್ಮ್ ಅಧ್ಯಕ್ಷರಾಗಿ ಅಂಜುಮನ್ ಎ ಇಸ್ಲಾಮಿನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಸುಬಾನಿ ಚುಡಿಗಾರ್ ಅವರು ಜಾತಿ ಭೇದ ಪಕ್ಷ ಭೇದ ಮಾಡದಂತೆ ಕ್ಷೇತ್ರದಲ್ಲಿ ಸರ್ವ ಜನರ ಬಗ್ಗೆ ಚಿಂತನೆ ಮಾಡುತ್ತಾ ಈ ಕ್ಷೇತ್ರದ ಬಗ್ಗೆ ದುಡಿಯಾಗಿ ಈ ಕ್ಷೇತ್ರದ ಬಗ್ಗೆ ಕಾಯಕವಾಗಿ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಮತ್ತು ಈ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ ಹಾದಿಯ ಕಡೆ ಈ ಕ್ಷೇತ್ರದ ಜನರ ಸರ್ವಾಂಗೀಣ ಅಭಿವೃದ್ಧಿ ಕಡೆ ಪಾತ್ರ ವಹಿಸಲಿಕ್ಕೆ ಹೊಂಟಿರತಕ್ಕಂಥ ಟಿಕೆಟ್ ನನಗೆ ಸಿಗಿರಲಿ ಮತ್ತೊಬ್ಬರಿಗೆ ಸಿಗಲಿ, ಆದರೆ ಇಲ್ಲಿಯ 1957ರ ಇತಿಹಾಸ ಏನಿದೆ ಆ ಇತಿಹಾಸ 1989ರಿಂದ 99ವರೆಗೆ ತರಬೇಕಾಗಿರ್ತಕ್ಕಂಥ ಇತಿಹಾಸ ಈ ಬಾರಿ 2024ರ ಉಪಚುನಾವಣೆಯಲ್ಲಿ ಆಗಲೇಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥ ಸುಬಾನಿ ಚುಡಿಗಾರ್ ಅವರು ಇವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು, ಇವರ ಹುಮ್ಮಸ್ತನಗಳನ್ನು, ಇವರ ಧೈರ್ಯಗಳನ್ನು, ಕ್ಷೇತ್ರ ಕನಸಿನಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಜನರ ವಿಶ್ವಾಸಗಳನ್ನು ಭಾರತೀಯ ಜನತಾ ಪಕ್ಷದಿಂದ ಬಸವರಾಜ ಬೊಮ್ಮಾಯಿಯವರ ಪುತ್ರನಿಗೆ ಟಿಕೆಟ್ ಕೊಡಲಿ, ಜಗದೀಶ್ ಶೆಟ್ಟರ್ ಪುತ್ರನಿಗೆ ಕೊಡಲಿ, ಶ್ರೀಕಾಂತ್ ದುಂಡಿಗಡ್ ಅವರಿಗೆ ಕೊಡಲಿ, ಅಥವಾ ಬಾಪುಗೌಡ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಲಿ, ಅಥವಾ ಧಾರವಾಡ ಗ್ರಾಮೀಣ ಶಾಸಕಿ ಮಾಜಿ ಸೀಮಾ ಮಸೂತಿ ಅವ್ರಿಗೂ ಕೊಡಲಿ, ಯಾರಿಗೂ ಕೊಟ್ಟರು ಕೂಡ ಈ ಬಾರಿ ಗೆಲುವು ಕಾಂಗ್ರೆಸ್ ಪಕ್ಷದ್ದೇ. ಈ ಬಾರಿ ಗೆಲುವು 5 ಗ್ಯಾರಂಟಿ ಇದೆ. ಈ ಬಾರಿ ಗೆಲುವು ಬಡವರ ಪಕ್ಷದ ಗೆಲುವು ಅಂತ ವಿಶ್ವಾಸ ವ್ಯಕ್ತಪಡಿಸಿರ್ತಕ್ಕಂಥ ಸುಬಾನಿ ಚುಡಿಗಾರ್ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.